ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಕಂಟಿನ್ಯೂಸ್ ಆಗಿ ಕಮೆಂಟ್ ನೋಡ್ತಾ ಇದ್ದೆ. ಹಾಗೆ ಒಂದೊಂದು ಹಾಸ್ಟೆಲ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತಂದು ಈಗಾಗಲೇ ಯಾವಾಗ ಬಿಟ್ಟಿದ್ರು ಅವತ್ತು ಹೇಳಿದ್ದೆ. ಸ್ವಲ್ಪ ಜಾಸ್ತಿ ದಿನ ಆಯಿತು ಅಂತ ಅನಿಸುತ್ತೆ. ಸೊ ಹಂಗಾಗಿ ಮತ್ತೆ ಕೇಳ್ತಾಯಿದ್ರು ಹುಡುಗರು. ಸೊ ಹಂಗಾಗಿ ಇನ್ನೊಂದು ಟೈಮ್ ನಿಮಗೆ ರಿಮೈಂಡ್ ಮಾಡ್ತಿದ್ದೇನೆ ಅಷ್ಟೇ. ಈಗ ಯಾರಾದರೂ ಚಾನಲ್ಗೆ ಅಂದರೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿರ್ತಾರೆ ಅಂಥವ್ರಿಗೆ ಸ್ವಲ್ಪ ಯೂಸ್ ಆಗ್ಬೋದು. ಸೊ ನೋಡಿ, ಓಕೆ, ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಮುಂದೆ ಇದೇ ರೀತಿಯಾಗಿ ಸ್ಟೂಡೆಂಟ್ಗೆ ಸಂಬಂಧಪಟ್ಟಾಗ ಏನಾದರೂ ಒಂದು ವಿಷಯ ಹೇಳ್ತಾ ಇರ್ತೀವಿ. ಸರಿ, ಈಗ ಡೈರೆಕ್ಟ್ ವಿಷಯ ಬಂದ್ಬಿಡ್ತೀನಿ. ನಿಮಗೆ ಗೊತ್ತಿರುವ ಹಾಗೆ bcwd.karnataka.gov.in ಈ ಒಂದು ವೆಬ್ಸೈಟಲ್ಲಿ ನಮ್ಮ ಒಂದು BCMಗೆ ತಕ್ಕನಂಗೆ ಹಾಸ್ಟೆಲ್ ಅಪ್ಲಿಕೇಶನನ್ನು ಇಲ್ಲೇ ಕರೀತಾರೆ. ಹಂಗೆ ನೋಡ್ತಾ ಹೋತಂತಂದರೆ ಈ ಒಂದು BCM ಹಾಸ್ಟೆಲ್ ಒಳಗೆ ಎಲ್ಲ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಕೂಡ ಬರುತ್ತೆ. ಬಟ್ ಎಸ್ಪೆಷಲಿ ಅವ್ರು ಕನ್ಸಿಡರ್ ಮಾಡೋದು ಈ ಸದ್ಯಕ್ಕೆ ನಿಮಗೆ BCM ಅಂತ. ಓಕೆ, ಸೊ ಈಗ ನೋಡಿ, ನಾನು ಡೈರೆಕ್ಟಾಗಿ ಅಫಿಷಿಯಲ್ ವೆಬ್ಸೈಟಲ್ಲಿ ಇದ್ದೀನಿ. ನಿಮಗೆ ಕೆಳಗಡೆ ಬಂತಂತಂದ್ರೆ ಏನು ಅನ್ಸುತ್ತೆ ಅಂದರೆ ಎರಡು ನಿಮಗೆ ವೆಬ್ಸೈಟ್ಗಳು ಸಿಗ್ತವೆ. ಅದು ಓಪನ್ ಅಂತ ಕಾಣಿಸ್ತಿದೆ. ಒಂದು ಬಂದುಬಿಟ್ಟು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಂದು ಸ್ಕಾಲರ್ಶಿಪ್ ಸಂಬಂಧಪಟ್ಟಾಗ ಇಲ್ಲಿ ಕೊಟ್ಟವ್ರೆ. ನಿಮಗೆ ಸದ್ಯಕ್ಕೆ ಹಾಸ್ಟೆಲ್ ಬೇಕು. ಸೊ ಹಂಗೆ ಹಾಸ್ಟೆಲ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಯಾರಿಗೆ ಅಪ್ಲಿಕೆಂಟ್ಸ್ ಆರ್ ಇನ್ವೈಟೆಡ್ ಫಾರ್ ದ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಅಂತಂದರೆ, ಪೋಸ್ಟ್ ಮೆಟ್ರಿಕ್ ಮೀನ್ಸ್ ಯಾರಂತಂದರೆ ಯಾರೆಲ್ಲ 10th ಮುಗಿಸಿ ಆದ ತಕ್ಷಣ ಯಾರೆಲ್ಲ ಇರ್ತಾರೋ ಅವರು. ಅದರಲ್ಲೂ ಎಸ್ಪೆಷಲಿ ಯಾರು ಹೇಳ್ತಾ ಇದ್ದಾರೆ ನೋಡ್ರಿ, ಪ್ರೊಫೆಷ್ನಲ್ UG ಆ್ಯಂಡ್ PG ಕೋರ್ಸಸ್ ಮೀನ್ಸ್ ಈಗ ವೃತ್ತಿಪರ ಕೋರ್ಸ್ಗಳು ಮತ್ತು ಸ್ನಾತಕೋತ್ತರ ಪದವಿಗಳಂತ ಕರಿತೀವಿ. ಅದರಲ್ಲೂ ಕೂಡ ಪ್ರೊಫೆಷ್ನಲ್ ಮೀನ್ಸ್ ಎಕ್ಸಾಂಪಲ್ಗೆ ಹೇಳ್ತೀನಿ ನಾನು, ಆಲ್ಮೋಸ್ಟ್ ಈ ಥರ ಹುಡುಗರು ಇರ್ತಾರೆ ಅಂತ ಹೇಳ್ತೀನಿ. ಮತ್ತು ಬೇರೆ ಬೇರೆ ಕೂಡ ಇರ್ತಾರೆ. ಈಗ KCET ನೀಟ್ ಎಕ್ಸಾಮ್ ಬರೆದ್ಬಿಟ್ಟು ಅದರದ್ದು ಮೂಲಕ ಸೀಟ್ ತೊಗೊಂಡಿರ್ತಾರೆ. ಲೈಕ್ ನಿಮ್ಗೆ MBBS, BDS ಅಥವಾ ಆಯುಷು ಅಥವಾ ಇಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರ್, ವೆಟರ್ನರಿ, B ಫಾರ್ಮಾ, ಫಾರ್ಮಡಿ, ನರ್ಸಿಂಗು, ಸೊ ಹಿಂಗೆ ಮತ್ತು ನಿಮ್ಗೆ ಆರ್ಕಿಟೆಕ್ಚರ್ ಭಾಳಷ್ಟು ಕೋರ್ಸ್ಗಳು ಬರ್ತವೆ. ಇಷ್ಟೇ ಎಲ್ಲ ನಾನು ಹೇಳ್ತಾ ಇರೋದು. ಇನ್ನೂ ಕೂಡ ನಿಮಗೆ ಪ್ರೊಫೆಷ್ನಲ್ಗೆ ಸಂಬಂಧಪಟ್ಟಾಗೆ ಅಷ್ಟು ಕೋರ್ಸಸ್ಗಳು ಸದ್ಯಕ್ಕೆ ಈಗ ಹಾಸ್ಟೆಲ್ ಅಪ್ಲಿಕೇಶನ್ ಡೇಟ್ ಇದೆ. ಲಾಸ್ಟ್ ಡೇಟ್ ಇಲ್ಲಿ ಅವರೇ ಕೊಟ್ಟಾರೆ ನೋಡಿ, 4/10/2025. ಸೊ ಅದಕ್ಕೆ ಅದು ಓಪನ್ ಮಾಡೋಣ. ಓಕೆ, ಓಪನ್ ಮಾಡಿದ್ರೆ ನಿಮಗೆ ಸ್ವಲ್ಪ ಡೀಟೇಲ್ ಇನ್ನೂ ಕೂಡ ಡೀಟೇಲ್ಸ್ ಸಿಗ್ತದೆ ಏನೆಲ್ಲ ಇದೆ ಅಂತಂದು. ಸೊ ನೋಡಿ, ಇಲ್ಲಿ ಬಂದುಬಿಟ್ಟು ನಿಮಗೆ PDF ಕೂಡ ಕಾಣಿಸ್ತಿದೆ. ಈಗ PDF ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಏನು ಕೊಟ್ಟವ್ರೆ ಅಂತಂದು. ಸೊ ಇಲ್ಲಿ ಕಾಣಿಸ್ತಿದೆ ಕರ್ನಾಟಕ ಸರ್ಕಾರ ಅಂತ ಬಂದುಬಿಟ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನು ಕೊಟ್ಟವ್ರೆ ನೋಡಿ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1 ಯಾರೆಲ್ಲ ನೋಡಿ ಹಾಕೋರು, ಪ್ರವರ್ಗ 1 ಮತ್ತು 2A, 2B, 3A, 3B ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ 2025-26ನೇ ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಸೊ ಕೆಲವೊಂದಿಷ್ಟು ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ, ನೀವೇ ತಿಳ್ಕೊಬೇಕು ಯಾವ ರೀತಿ ಅಂತಂದರೆ, ಇಲ್ಲಿ BCM ಹಾಸ್ಟೆಲ್ ಅಂದ ತಕ್ಷಣ ಓನ್ಲಿ ಜನರಲ್ ಸ್ಟೂಡೆಂಟ್ ಅಂತ ಕನ್ಸಿಡರ್ ಮಾಡಲ್ಲ. ಇಂತಿಷ್ಟು ಪರ್ಸೆಂಟ್ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತಂದರೆ SC ಸ್ಟೂಡೆಂಟ್ ಕೂಡ ತೊಗೊಳ್ತಿರ್ತಾರೆ ಮತ್ತು ಮೈನಾರಿಟಿ ಸ್ಟೂಡೆಂಟ್ ಕೂಡ ತೊಗೊತಿರ್ತಾರೆ. ಸೊ ನಿಮಗೆ SC ST ಹಾಸ್ಟೆಲ್ ಕೂಡ ಅಪ್ಲಿಕೇಶನ್ ಅದು ಕೂಡ ಇರ್ತದೆ ಆ್ಯಂಡ್ ಮೈನಾರಿಟಿ ಕೂಡ ಅದು ಸಪ್ರೇಟ್ ಇರ್ತದೆ. ಬಟ್ ನೀವು ಸದ್ಯಕ್ಕೆ BCM ಕೂಡ ಹಾಕ್ಬೋದು, ನಿಮ್ಗೆ ಕೂಡ ಎಲಿಜಿಬಿಲಿಟಿ ಇರ್ತದೆ. ಹೆಂಗೆ ಎಲಿಜಿಬಿಲಿಟಿ ಇರ್ತದೆ, ಇನ್ ಕೇಸ್ ನೀವು ಫಾರ್ ಎಕ್ಸಾಂಪಲ್ ಈಗ ಮೇಲ್ಗಡೆ ಹೇಳಿದೆ ನಿಮಗೆ ಪ್ರವರ್ಗ 1 ಮತ್ತು SC ಸ್ಟೂಡೆಂಟ್ ಆಗಿತ್ತು ಅಂದರೆ 2.5 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ನೀವು ಪ್ರವರ್ಗ 2A, 2B, 3A, 3B ಏನಾಗಿರ್ತಂದ್ರೆ 1 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಓಕೆ, ಆ್ಯಂಡ್ ಇನ್ನೊಂದು ಅಪ್ಲಿಕೇಶನ್ ಹಾಕಿದ ಮೇಲೆ ಕೆಲವೊಂದಿಷ್ಟು ಡೌಟ್ಸ್ ಇದೆ ಕೆಲವೊಂದಿಷ್ಟು ಹುಡುಗರಿಗೆ, ಅದನ್ನು ಕೂಡ ಸಾಲ್ವ್ ಮಾಡ್ತೀನಿ ನೋಡಿ. ಈಗ ಅಪ್ಲಿಕೇಶನ್ ಹಾಕಲಿಕ್ಕೆ ಇದೇ ಒಂದು ವೆಬ್ಸೈಟಲ್ಲಿ ಕಾಣಿಸ್ತಿದೆ ನೋಡಿ. ಈ ಒಂದು ವೆಬ್ಸೈಟ್ ಮೂಲಕನೇ ಹಾಕಬೇಕಾಗ್ತದೆ. ಅದನ್ನ ವೆಬ್ಸೈಟ್ ಕೂಡ ಇನ್ನೊಮ್ಮೆ ಬೇಕಾದ್ರೆ ತೋರಿಸ್ತೀನಿ, ವೇಟ್ ಮಾಡಿ. ನಿಮ್ಗೆ ಲಾಸ್ಟ್ ಡೇಟ್ ಇನ್ನೊಮ್ಮೆ ಹೇಳ್ತಿದ್ದೀನಿ, 4/10/2025. ಆ್ಯಂಡ್ ತಾಲೂಕುವಾರು ವಿದ್ಯಾರ್ಥಿ ನಿಲಯದ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆ ವಿವರಗಳು ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆ ವೆಬ್ಸೈಟ್ ಅಂತ ಕೊಟ್ಟವ್ರೆ. ಇಷ್ಟೇ ಮೆನ್ಷನ್ ಮಾಡೋರು, ಮತ್ತೇನಿಲ್ಲ. ನಿಮ್ಗೆ ಇನ್ ಕೇಸ್ ಡೌಟ್ ಇತ್ತಪ್ಪ ಅಂತಂದರೆ ಅಷ್ಟು ಕೂಡ ಕ್ಲಿಯರ್ ಆಗಬೇಕಂದ್ರೆ ಈ ಒಂದು ನಂಬರಿಗೆ ಕಾಲ್ ಮಾಡ್ಬೋದು, ಅವರು ಕೂಡ ನಿಮಗೆ ರಿಪ್ಲೈ ಮಾಡ್ತಾರೆ. ಓಕೆ, ಇದಿಷ್ಟು ನಿಮ್ದು ಏನಪ್ಪ ಅಂತಂದರೆ ಸದ್ಯಕ್ಕೆ ಹಾಸ್ಟೆಲ್ಗೆ ಸಂಬಂಧಪಟ್ಟಾಗೆ ಇನ್ಫಾರ್ಮೇಷನು. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಎಲ್ಲಿ ಹಾಕ್ಬೇಕಂತ ನಿಮಗೆ ತೋರಿಸಿದ್ರು ವೆಬ್ಸೈಟು. ನಾನು ನಿಮ್ಗೆ ಇನ್ನೂ ಕೂಡ ಕ್ಲಿಯರ್ ಆಗಿ ತೋರಿಸಲಿಕ್ಕೆ ಮಾಡ್ತೀನಿ ಅಂತಂದರೆ ಅಫಿಷಿಯಲ್ ಆಗಿ ಅಂತ ಅದೇ ಒಂದು ವೆಬ್ಸೈಟ್ಗೆ ಹೋಗ್ಲಿಕ್ಕೆ ಮಾಡ್ತೀನಿ ಅಂತಂದರೆ SHP ಅಂತ ಹೊಡ್ಬಿಡ್ತೀನಿ. ಈಗ ಕಾಣಿಸ್ತೀನಿ ನೋಡಿ, SHP ಹೊಡ್ತೀರ BCWD ಹಾಸ್ಟೆಲ್ ಪೋರ್ಟಲ್ ಸಪ್ರೇಟ್. ನಿಮಗೆ ಈಗ ಹಾಸ್ಟೆಲ್ಗಳು ಹೆಂಗಾಗಿದೆ ಅಂತಂದರೆ ನಿಮಗೆ SC ST ಸ್ಟೂಡೆಂಟ್ಗೆ ಒಂದು ಸಪ್ರೇಟ್ ಟೈಮ್ ಮಾಡಿದ್ರೆ ಆ್ಯಂಡ್ BCM ಸ್ಟೂಡೆಂಟ್ಗೆ ಬೇರೆ ಆಗಿದೆ. ಸೊ ಇಲ್ಲಿ ಕೂಡ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಅಂತ ಸಪ್ರೇಟ್ ಆಗ್ತದೆ. ಇಲ್ಲಿ ಡೇಟ್ ಕೂಡ ಕಾಣಿಸ್ತಿದೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು 4/10/2025 ಓಪನ್ ಅಂತ ಇದೆ. ಸೊ ನಿಮಗೆ ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ ಆಗಿದ್ದರೆ ಲೈಕ್ ಎಕ್ಸಾಂಪಲ್ ಕಾಣಿಸ್ತಿದೆ, ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ ಆಗಿತ್ತು ಅಂದರೆ ಅಪ್ಲೈ ಅಂತ ಕಾಣಿಸ್ತಿದೆ. ಅಪ್ಲೈ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ಹೋಗ್ಬೋದು. ಸೊ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಏನು ಕೇಳ್ತಾರೆ ಅಂತಂದರೆ SSP ID ಕೇಳ್ತಾರೆ ಹಾಕ್ಲಿಕ್ಕೆ ನಿಮ್ಗೆ ಕೂಡ. ಸೊ ಡು ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳ್ತಾರೆ. ಅಂತ ಕೊಟ್ಟೆ ಹೋಗಬೇಕಾಗ್ತದೆ, ನೋ ಕೊಟ್ಟರೆ ಮತ್ತೆ ಬೇರೆ ಕ್ರೈಟೇರಿಯಾ ಆಗ್ತದೆ. ಸರಿ, ಅಂದರೆ ಇದು ನಿಮ್ಮದು ಅಫಿಷಿಯಲ್ ಆಗಿ ಬಂದುಬಿಟ್ಟು SHP ಕಡೆಯಿಂದ ಇರತಕ್ಕಂಥ ಹಾಸ್ಟೆಲ್ ಹಾಕ್ಲಿಕ್ಕೆ ಇರತಕ್ಕಂಥ ಅಪ್ಲಿಕೇಶನ್ ವೆಬ್ಸೈಟ್ ಅಂತ ಹೇಳ್ತಿದ್ದೀನಿ. ಸರಿ, ನಿಮ್ಗೆ ಏನೋ ಒಂದು ಹೇಳ್ತೇನೆ ಅಂತಂದೆ. ಏನಂತಂದ್ರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ ತಕ್ಷಣ ಕೆಲವೊಂದಿಷ್ಟು ಇದೇನಪ್ಪ ಅಂದರೆ ತಾಲೂಕು ವೈಸ್ ನಡೀತಾ ಇದ್ದು, ಡಿಸ್ಟಿಕ್ ವೈಸ್ ಅಲ್ಲ. ನಿಮ್ಮ ತಾಲೂಕು ವೈಸ್ ನಡೆಯೋ ಕಾರಣ ಏನಪ್ಪ ಅಂದ್ರೆ ಹಾಸ್ಟೆಲ್ ಅಪ್ಲಿಕೇಶನ್ ಆದ ತಕ್ಷಣ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಆಗಿರತಕ್ಕಂಥ ತಾಲೂಕುಗಳು ಏನು ಮಾಡ್ತಾರೆ ಅಂದರೆ ಅಪ್ಲಿಕೇಶನ್ ಹಾಕಿದ ಮೇಲೆ ಅಕ್ನಾಲೇಜ್ಮೆಂಟ್ ಅಂತ ಕರಿತೀವಿ ಅಥವಾ ಫೈನಲ್ ಸಬ್ಮಿಟ್ ಅಂತ ಏನು ಕರಿತೀವಿ, ಅದ್ರ ಜೊತೆಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಜೊತೆಗೆ ಎಲ್ಲನೂ ಕೂಡ ಸಬ್ಮಿಟ್ ಮಾಡಬೇಕು. ಕೆಲವೊಂದಿಷ್ಟು ಹಾಸ್ಟೆಲ್ಗೆ
ಏನು ಮಾಡ್ತಂದ್ರೆ BCM ಆಫೀಸ್ ಅಂತ ಏನು ಕರಿತೀವಿ ಕೇಳ್ತಾರೆ, ಕೊಡಬೇಕಾಗ್ತದ. ಎಲ್ಲಂತಂದ್ರೆ ನಿಮ್ಮನ್ನ ಕನ್ಸಿಡರ್ ಮಾಡ್ತಿರಲ್ಲ. ಕೆಲವೊಂದಿಷ್ಟು ಏನು ಮಾಡ್ತಾ ಅಂತಂದ್ರೆ ಇಲ್ಲ ನೀವು ಆನ್ಲೈನ್ ಹಾಕಿದ್ರಲ್ಲ, ಆನ್ಲೈನಿಂದ ಎಲ್ಲನೂ ಕೂಡ ನಾವೇನಪ್ಪ ಲಿಸ್ಟ್ ಕೂಡ ಬಿಡ್ತೀವಿ, ನೋಡ್ಕೋರಿ. ನಿಮ್ದು ಇನ್ ಕೇಸ್ ಹಾಸ್ಟೆಲ್ ಅಂತ ಏನಾದರೂ ಅಲಾಟ್ಮೆಂಟ್ ಅಂತ ಬಂತಂದ್ರೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹೋಗಿ ಅಡ್ಮಿಷನ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಒನ್ ಟೈಮ್ ವಿಸಿಟ್ ಕೊಡಿ, ಎಲ್ಲನೂ ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಗೆ ಯಾವೆಲ್ಲ ಯಾವ ಒಂದು ತಾಲೂಕಲ್ಲಿ ಹಾಕಿದ್ರೋ ಆ ಒಂದು BCM ಆಫೀಸಲ್ಲಿ ಹೋಗ್ಬಿಟ್ಟು ಕೇಳಿ ಒಂದು ಟೈಮ್ ಏನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಕೊಡಬೇಕಾ ನಿಮಗಂತೂ ಕೇಳಿದರೆ ಕೊಟ್ಟು ಬನ್ನಿ. ಯಾಕಂತಂದರೆ ಅವನ್ನೇ ನಿಮಗೆ ಕನ್ಸಿಡರ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಸರಿ, ಇದೇನಪ್ಪ ಈಗ ಅಪ್ಲಿಕೇಶನ್ ಹಾಕ್ಲಿಕ್ಕಂತೂ ಈಗ 4/10/2025 ಕೂಡ ಇದೆ. ಅಂದರೆ ಅಕ್ಟೋಬರ್ 4 ಕೂಡ ಹಾಕಿದರೆ ಎಲ್ಲನೂ ಕೂಡ ಅಂದರೆ ಅಪ್ಲಿಕೇಶನ್ ಹಾಕಿ ಒಂದು 2 to 3 ಡೇಸ್ ಆದ ತಕ್ಷಣ ಅದು ಇನ್ನೂ ಕೂಡ ಅಲಾಟ್ಮೆಂಟ್ ಡೇಟ್ ಏನು ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡಿಲ್ಲ, ಇನ್ನೂ ಕೂಡ ಅದರಲ್ಲಿ ಈಗ ನಿಮ್ಗೆ ತೋರಿಸ್ತೀನಲ್ವ ಅದ್ರ ಯಾವ್ದು PDF ಏನು ಕೂಡ ಮೆನ್ಷನ್ ಮಾಡಿಲ್ಲ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಲಾಸ್ಟ್ ಡೇಟ್ ಅಂತ ಕೊಟ್ಟ ತಕ್ಷಣ ಮತ್ತು ಪ್ರೊಸೆಸಿಂಗ್ ಎಷ್ಟು ದಿನ ಟೈಮ್ ತೊಗೊತಾರೆ, ಮತ್ತು ಅಲಾಟ್ಮೆಂಟ್ ಯಾವ ಡೇಟಿಗೆ ಅನೌನ್ಸ್ಮೆಂಟ್ ಮಾಡ್ತಾರೆ, ಮತ್ತು ನೀವು ಲಾಸ್ಟ್ ಡೇಟ್ ಯಾವಾಗ ಅಡ್ಮಿಷನ್ಗೆ ಹೋಗೋದು ಕೂಡ ಮೆನ್ಷನ್ ಮಾಡ್ತಿದ್ರು. ಬಟ್ ಇಲ್ಲಿ ಜಸ್ಟ್ ನಿಮಗೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಅಷ್ಟೇ ಕೊಟ್ಟವ್ರೆ. ಮೇ ಬಿ ನಾನು ಅನ್ಸೋಮಟ್ಟಿಗೆ ಎಕ್ಸಾಂಪಲ್ಗೆ ಹೇಳ್ತೀನಿ, ಈಗ 4ನೇ ತಾರೀಕು ನಿಮ್ದು ಏನಪ್ಪ ಅಂತಂದರೆ ಲಾಸ್ಟ್ ಡೇಟ್ ಕ್ಲೋಸ್ ಆಗುತ್ತೆ ಈಗ. ಸೊ ಪ್ರೊಸೆಸಿಂಗ್ ಎಲ್ಲ ನಡಲಿಕ್ಕೆ ಅಂತ ಒಂದು 6ನೇ ತಾರೀಕು ಅಥವಾ 7ನೇ ತಾರೀಕು ಕೂಡ ತೊಗೊಂಡ್ರು ಸಹಿತ ರಿಸಲ್ಟ್ ಒಂದು 10ನೇ ತಾರೀಕು ಅನ್ನೋಟ್ಟು ಕೂಡ ಅಂದರೆ ಅಕ್ಟೋಬರ್ 10 ಅನ್ನೋಷ್ಟು ನಿಮಗೆ ರಿಸಲ್ಟ್ ಬರ್ತದೆ. ಯಾರಿಗೆಲ್ಲ ನಿಮಗೆ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿರ್ತದೋ ಬಿಫೋರ್ ಅಥವಾ ಒಂದು 14 ಅಥವಾ 13ನೇ ತಾರೀಕು ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಲಿಕ್ಕೆ ನಿಮ್ಗೆ ಹೇಳ್ತಾರೆ. ಸೊ ನೀವು 14ರ ಮೇಲೆ ಹೋದರೂ ಕೂಡ ನಿಮ್ಗೆ ಹಾಸ್ಟೆಲ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಹಂಗಾಗಿ ಈ ನೋಡೋಣ, ಇನ್ ಕೇಸ್ ಅದ್ರ ಬಗ್ಗೆ ನೆಕ್ಸ್ಟ್ ಡೇಟ್ ಏನಾದರೂ ಕೊಟ್ಟರೆ ನಿಮಗೆ ತಿಳಿಸ್ತೀನಿ. ವಾಟ್ಸಪ್ ಚಾನಲಲ್ಲಿ ಜಾಯ್ನ್ ಆಗಿ. ಸರಿ ಕಣ್ರು. ಸರಿ, ನಿಮ್ಗೆ ಏನಾದರೂ ಇದ್ರ ತಕ್ಕನಿಗೆ ಡೌಟ್ಸ್ ಇತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಚಾನಲ್ ನೋಡ್ತೀವಿ. ಟೇಕ್ ಕೇರ್, ಬಾಯ್.